ನಮಸ್ಕಾರ ಆತ್ಮೀಯ ಬಂಧುಗಳೇ. ಜ್ಯೋತಿಷ್ಯ ಶಾಸ್ತ್ರದ ಮೊದಲನೇ ರಾಶಿ ಮೇಷರಾಶಿ. ಮಂಗಳದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ಧೈರ್ಯವಂತರ ವ್ಯಕ್ತಿತ್ವದೊಳಗೆ ಅದೆಷ್ಟು ರಹಸ್ಯಗಳಿವೆ, ಅದೆಷ್ಟು ಕರಾಳ ಸತ್ಯಗಳಿವೆ. ನೀವು ಮೇಷರಾಶಿಯವರಾಗಿದ್ದರೆ ತಪ್ಪದೆ ಪೂರ್ತಿ ವಿಡಿಯೋ ನೋಡಿ ಜೈ ಆಂಜನೇಯ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಮಾಡಿ. ಬೆಂಕಿಯ ಕಿಡಿಯಂತೆ ಸದಾ ಉತ್ಸಾಹದಿಂದ ಹುಟ್ಟಿಯು ಚಂಡಮಾರುತದಂತೆ ಅಡೆತಡೆಗಳನ್ನು ಧ್ವಂಸ ಮಾಡುತ್ತಾ ಮುಂದೆ ಸಾಗುವ, ನ್ಯಾಯಕ್ಕಾಗಿ ಹೋರಾಡುವ, ಸೋಲನ್ನ ಎಂದಿಗೂ ಒಪ್ಪಿಕೊಳ್ಳದ, ಮೇಲ್ನೋಟಕ್ಕೆ ಕೋಪಿಷ್ಠರಂತೆ ಕಂಡರೂ ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸುಳ್ಳವರೇ ಮೇಷರಾಶಿಯವರು. ದ್ವಾದಶ ರಾಶಿ ಚಕ್ರಗಳಲ್ಲಿ ಮೊದಲ ರಾಶಿಯೇ ಮೇಷರಾಶಿ. ಉತ್ಸಾಹ, ಭಾವೋದ್ರೇಕ್ತ ಮತ್ತು ಹುಮ್ಮಸ್ಸು ಈ ರಾಶಿಯನ್ನ ಪ್ರತಿನಿಧಿಸುತ್ತದೆ. ಬೆಂಕಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯನ್ನ ಮಂಗಳನು ಆಳುವನು. ಈ ರಾಶಿಯಡಿಯಲ್ಲಿ ಜನಿಸಿದವರು ಜೀವನದ ಎಲ್ಲ ಆಯಾಮದಲ್ಲೂ ತಾವೇ ಮೊದಲ ಸ್ಥಾನದಲ್ಲಿರುತ್ತೇವೆ ಎಂದು ಭಾವಿಸುತ್ತಾರೆ. ಎಂತಹ ಸಂಗತಿಗಳಲ್ಲಾದರೂ ತಮ್ಮದೊಂದು ಸ್ಥಾನವನ್ನ ಮಾಡಿಕೊಳ್ಳಲು ಸಾಕಷ್ಟು ಉತ್ಸಾಹವನ್ನ ತೋರುವರು. ರಾಶಿಚಕ್ರದ ಮೊದಲನೇ ಮತ್ತು ಅತ್ಯಂತ ಶಕ್ತಿಶಾಲಿಯಾದ ರಾಶಿ ಮೇಷರಾಶಿಯ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೇಷರಾಶಿಯ ಚಿಹ್ನೆ ಟಗರು. ಟಗರು ಹೇಗೆ ತನ್ನ ಗುರಿಯನ್ನ ಕಂಡೊಡನೆ ಮುಂದೆ ಏನಿದೆ ಎಂದು ಯೋಚಿಸದೆ ತನ್ನ ಬಲವಾದ ತಲೆಯಿಂದ ಗುದ್ದುತ್ತಾ ಮುನ್ನುಗ್ಗುವುದು, ಅದೇ ಮೇಷರಾಶಿಯವರ ವ್ಯಕ್ತಿತ್ವದ ಸಂಪೂರ್ಣ ಚಿತ್ರಣ. ಅವರು ಸವಾಲುಗಳನ್ನು ಕಂಡರೆ ಹೆದರುವುದಿಲ್ಲ, ಬದಲಾಗಿ ಅದನ್ನು ಎದುರಿಸಲು ಸದಾ ಸಿದ್ಧರಿರುತ್ತಾರೆ. ಅವರದ್ದು ನೇರ ನುಡಿ, ನೇರ ನಡೆ. ಸುತ್ತಿ ಬಳಸಿ ಮಾತನಾಡುವುದು, ಮುಖವಾಡ ಹಾಕಿಕೊಂಡಿರುವುದು ಇವರಿಗೆ ಬರುವುದೇ ಇಲ್ಲ. ಮೇಷರಾಶಿಯವರ ಸ್ವಭಾವ. ಈ ರಾಶಿಯ ವ್ಯಕ್ತಿಗಳು ಸಾಮಾನ್ಯವಾಗಿ ಒಂಟಿಯಾಗಿರುತ್ತಾರೆ. ಸದಾ ಹಸನ್ಮುಖಿಯಾಗಿರುವ ಇವರು ಮಿತವಾಗಿ ಮಾತನಾಡುವರು. ಮಾತನಾಡುವಾಗ ಅತ್ಯಂತ ಬುದ್ಧಿವಂತಿಕೆ ಹಾಗೂ ಚುರುಕು ಗುಣವನ್ನು ತೋರುವರು. ಇವರು ಜೀವನದಲ್ಲಿ ಪ್ರಯಾಣವನ್ನು ಹೆಚ್ಚು ಬಯಸುವರು. ಹಾಗಾಗಿ ಆಗಾಗ ತಮ್ಮ ಸ್ಥಳಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ. ಇವರ ವ್ಯವಹಾರಗಳು ಪ್ರವಾಸದ ವೈಶಿಷ್ಟ್ಯಗಳನ್ನು ಹೊಂದಿರುತ್ತವೆ. ಅವರು ಸೀಮಿತ ಬುದ್ಧಿವಂತಿಕೆಯನ್ನು ಹೊಂದಿರುವ ವ್ಯಕ್ತಿಗಳು ಹೌದು. ಇವರು ತಾವು ಕೆಲಸ ಮಾಡುವ ಪರಿಸರದಲ್ಲಿ ಇತರರ ನಿರ್ದೇಶನ ಮತ್ತು ಮಾರ್ಗದರ್ಶನವನ್ನು ಹೊಂದಲು ಬಯಸುವರು. ಮನಸ್ಸಿಗೆ ಅನಿಸಿದ್ದನ್ನ ನೇರವಾಗಿ ಹೇಳಿಬಿಡುತ್ತಾರೆ. ಇವರ ಈ ಗುಣ ಕೆಲವರಿಗೆ ಇಷ್ಟವಾದರೆ ಹಲವರಿಗೆ ಇವರನ್ನ ಅಹಂಕಾರಿಗಳೆಂದು ಬಿಂಬಿಸುತ್ತದೆ. ಈ ರಾಶಿಯ ಅಧಿಪತಿ ಮಂಗಳದೇವ. ಮಂಗಳನನ್ನ ಧೈರ್ಯ, ಶಕ್ತಿ, ಪರಾಕ್ರಮ ಮತ್ತು ಕೋಪದ ಕಾರಕ ಎಂದು ಕರೆಯಲಾಗುತ್ತದೆ. ಹಾಗಾಗಿಯೇ ಮೇಷರಾಶಿಯವರಿಗೆ ಹುಟ್ಟಿನಿಂದಲೇ ನಾಯಕತ್ವದ ಗುಣ, ಧೈರ್ಯ ಮತ್ತು ಹೋರಾಟದ ಮನೋಭಾವ ರಕ್ತದಲ್ಲಿಯೇ ಬಂದಿರುತ್ತದೆ. ಅವರು ಸವಾಲುಗಳನ್ನು ಸ್ವೀಕರಿಸುತ್ತಾರೆ ಮತ್ತು ತಮ್ಮದೇ ಆದ ದಾರಿಯನ್ನು ನಿರ್ಮಿಸಿಕೊಳ್ಳುತ್ತಾರೆ. ಮೇಲ್ನೋಟಕ್ಕೆ ಇವರು ಬಹಳ ಆಕ್ರಮಣಕಾರಿ, ಕೋಪಿಷ್ಠರು ಮತ್ತು ತಾಳ್ಮೆ ಇಲ್ಲದವರಂತೆ ಕಾಣಿಸಬಹುದು. ಹೆಚ್ಚು ಕಾಯುವ ಸಹನೆ ಇವರಿಗಿಲ್ಲ. ಎಲ್ಲವೂ ವೇಗವಾಗಿ ನಡೆಯಬೇಕು ಎನ್ನುವುದು ಇವರ ಆಶಯ. ಆದರೆ ಇದು ಅವರ ಕೆಟ್ಟತನವಲ್ಲ, ಅದು ಅವರಲ್ಲಿರುವ ಅಪಾರವಾದ ಶಕ್ತಿ ಮತ್ತು ಉತ್ಸಾಹದ ಪ್ರತಿಫಲನ. ಅವರ ಮನಸ್ಸು ಸದಾ ಒಂದಲ್ಲ ಒಂದು ಯೋಚನೆಯಲ್ಲಿ, ಒಂದಲ್ಲ ಒಂದು ಕೆಲಸದಲ್ಲಿ ನಿರತವಾಗಿರುತ್ತದೆ. ಸುಮ್ಮನೆ ಕುಳಿತು ಸಮಯ ವ್ಯರ್ಥ ಮಾಡುವುದು ಇವರಿಗೆ ಹಿಡಿಸುವುದಿಲ್ಲ. ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಎಲ್ಲರಿಗಿಂತ ಮುಂದೆ ಬರಬೇಕು. ಮೇಷರಾಶಿಯವರು ಬಹಳ ಕಠಿಣ ಹೃದಯದವರು. ಅವರಿಗೆ ಪ್ರೀತಿ, ಪ್ರೇಮ, ಸಂಬಂಧಗಳಿಗೆ ಬೆಲೆ ಇಲ್ಲ ಎಂದು. ಆದರೆ ಇಲ್ಲಿದೆ ನೋಡಿ ಮೊದಲ ತಿರುವು. ಮೇಷರಾಶಿಯವರು ಮಕ್ಕಳಂತಹ ನಿಷ್ಕಲ್ಮಶ ಮನಸ್ಸಿನವರು. ಹೌದು, ನೀವು ಕೇಳಿದ್ದು ಸರಿ. ಇವರ ಕೋಪ ಹೆಚ್ಚು ಹೊತ್ತು ಇರುವುದಿಲ್ಲ. ಮಳೆ ಬಂದು ನಿಂತಂತೆ ಇವರ ಕೋಪವು ಬೇಗನೆ ಕರಗಿ ಹೋಗುತ್ತದೆ. ತಾವು ನೋಯಿಸಿದ್ರೆ ತಾವೇ ಮೊದಲು ಬಂದು ಕ್ಷಮೆ ಕೇಳುವ ದೊಡ್ಡ ಗುಣ ಇವರದ್ದು. ತಮ್ಮನ್ನ ನಂಬಿದವರಿಗಾಗಿ, ತಮ್ಮ ಪ್ರೀತಿ ಪಾತ್ರರಿಗೆ ಪ್ರಾಣ ಕೊಡಲು ಹೆದರುವುದಿಲ್ಲ. ಇವರ ರಕ್ಷಣೆಯಲ್ಲಿರುವವರಿಗೆ ಯಾವುದೇ ಕಷ್ಟ ಬರಲು ಇವರು ಬಿಡುವುದಿಲ್ಲ. ಮೇಷರಾಶಿಯವರು ಅತ್ಯುತ್ತಮ ಸ್ನೇಹಿತರು. ನಿಮ್ಮ ಜೀವನದಲ್ಲಿ ಉತ್ಸಾಹ, ಸಾಹಸ ತುಂಬುವ ಸ್ನೇಹಿತರು ಬೇಕೆಂದರೆ ನಿಮಗೆ ಮೇಷರಾಶಿಯವರ ಸ್ನೇಹ ಅತ್ಯಗತ್ಯ. ನಿಮ್ಮ ಕಷ್ಟದ ಸಮಯದಲ್ಲಿ ಹೆದರಬೇಡ, ನಾನಿದ್ದೇನೆ ಎಂದು ನಿಮ್ಮ ಮುಂದೆ ಬಂದು ನಿಲ್ಲುವ ಮೊದಲ ವ್ಯಕ್ತಿ ಇವರೇ ಆಗಿರುತ್ತಾರೆ. ಆದರೆ ಇವರ ಸ್ನೇಹವನ್ನು ಉಳಿಸಿಕೊಳ್ಳುವುದು ಸ್ವಲ್ಪ ಕಷ್ಟ. ಯಾಕೆಂದರೆ ಇವರಿಗೆ ಸುಳ್ಳು, ಮೋಸ ಕಂಡ್ರೆ ಆಗುವುದಿಲ್ಲ. ನೀವು ಇವರಿಗೆ ದ್ರೋಹ ಬಗೆದ್ರೆ ನಿಮ್ಮನ್ನ ಕ್ಷಮಿಸಬಹುದು, ಆದರೆ ಮರೆಯುವುದಿಲ್ಲ. ಇವರ ಪ್ರೀತಿ ಮತ್ತು ಕೋಪ ಎರಡೂ ತೀವ್ರವಾಗಿರುತ್ತದೆ. ಕಾಲಪುರುಷನ ಕುಂಡಲಿಯಲ್ಲಿ ಮೇಷರಾಶಿ ಮೊದಲನೆಯ ರಾಶಿಯಾಗಿದೆ. ಈ ರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದ 4 ಪಾದಗಳು, ಭರಣಿ ನಕ್ಷತ್ರದ 4 ಪಾದಗಳು, ಕೃತಿಕಾ ನಕ್ಷತ್ರದ 1ನೇ ಪಾದವನ್ನು ಕಾಣಬಹುದು.
ವೃತ್ತಿ ಜೀವನಕ್ಕೆ ಬಂದರೆ ಇವರು ಹುಟ್ಟು ನಾಯಕರು. ಬೇರೆಯವರ ಕೆಳಗೆ ಕೆಲಸ ಮಾಡುವುದು ಇವರಿಗೆ ಇಷ್ಟವಾಗುವುದಿಲ್ಲ. ಇವರು ಸೈನ್ಯ, ಪೊಲೀಸ್, ರಾಜಕೀಯ, ಕ್ರೀಡೆ, ಉದ್ಯಮಶೀಲತೆ ಮತ್ತು ಯಾವುದೇ ರೀತಿಯ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಉನ್ನತ ಸ್ಥಾನವನ್ನು ತಲುಪುತ್ತಾರೆ. ರಿಸ್ಕ್ ತೆಗೆದುಕೊಳ್ಳಲು ಇವರು ಎಂದಿಗೂ ಹಿಂಜರಿಯುವುದಿಲ್ಲ. ಹಣಕಾಸಿನ ವಿಚಾರದಲ್ಲಿ ಇವರು ಇಂದಿಗಾಗಿ ಬದುಕು ಎನ್ನುವ ತತ್ವದವರು. ಮಕರ ರಾಶಿಯವರಂತೆ ನಾಳೆಗಾಗಿ ಕೂಡಿಡುವುದಕ್ಕಿಂತ ಇಂದಿನ ಖುಷಿಗಾಗಿ, ಅನುಭವಗಳಿಗಾಗಿ ಹಣ ಖರ್ಚು ಮಾಡಲು ಇಷ್ಟಪಡುತ್ತಾರೆ. ಇವರನ್ನು ದುಂದುವೆಚ್ಚ ಮಾಡುವವರು ಎನ್ನಬಹುದು. ಆದರೆ ಇವರ ದೃಷ್ಟಿಯಲ್ಲಿ ಹಣಕ್ಕಿಂತ ಅನುಭವ ಮತ್ತು ಅವಕಾಶಗಳೇ ದೊಡ್ಡದು. ಕಷ್ಟಪಟ್ಟು ದುಡಿಯುತ್ತಾರೆ, ಅಷ್ಟೇ ವೇಗವಾಗಿ ಖರ್ಚು ಮಾಡುತ್ತಾರೆ. ಪ್ರೀತಿಯ ವಿಷಯದಲ್ಲಿ ಮೇಷರಾಶಿಯವರದ್ದು ಒಂದು ರೋಲರ್ ಕೋಸ್ಟರ್ ಪಯಣ. ಇವರು ಸುಲಭವಾಗಿ ಮತ್ತು ವೇಗವಾಗಿ ಪ್ರೀತಿಯಲ್ಲಿ ಬೀಳುತ್ತಾರೆ. ಇವರ ಪ್ರೀತಿ ಅತ್ಯಂತ ಭಾವೋದ್ರಿಕ್ತ ಮತ್ತು ತೀವ್ರವಾಗಿರುತ್ತದೆ. ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇವರು ಯಾವುದೇ ನಾಚಿಕೆ, ಹಿಂಜರಿಕೆ ಪಡುವುದಿಲ್ಲ. ಆದರೆ ಇಲ್ಲಿದೆ ನೋಡಿ ಎರಡನೇ ತಿರುವು. ಇವರ ಆತುರದ ಸ್ವಭಾವ, ನೇರ ನುಡಿ ಮತ್ತು ಕೆಲವೊಮ್ಮೆ ಅಧಿಕಾರ ಚಲಾಯಿಸುವ ಗುಣ ಸಂಗಾತಿಗೆ ಕಷ್ಟವೆನಿಸಬಹುದು. ಇವರು ಸಂಗಾತಿಯ ಮೇಲೆ ಸಂಪೂರ್ಣ ಹಕ್ಕನ್ನು ಸ್ಥಾಪಿಸಲು ಬಯಸುತ್ತಾರೆ. ಸಂಗಾತಿಯ ಜೀವನ ತಾವೇ ಪ್ರಮುಖ ವ್ಯಕ್ತಿಯಾಗಿರಬೇಕೆಂದು ಬಯಸುತ್ತಾರೆ. ಇವರ ಪ್ರೀತಿಯಷ್ಟೇ ಇವರ ಕೋಪವೂ ತೀವ್ರ. ಇದರಿಂದ ಸಂಬಂಧದಲ್ಲಿ ಏರಿಳಿತಗಳು ಸಾಮಾನ್ಯ. ಆದರೆ ಇವರ ಪ್ರೀತಿ ನಿಜವಾಗಿದ್ದರೆ ಸಂಗಾತಿಗಾಗಿ ಜಗತ್ತನ್ನೇ ಎದುರು ಹಾಕಿಕೊಳ್ಳುವ ಧೈರ್ಯವಂತರು. ಇವರು ಯಾವಾಗಲೂ ಧೈರ್ಯವಾಗಿ ಕಾಣುವ ಮೇಷರಾಶಿಯವರಿಗೆ ದೌರ್ಬಲ್ಯಗಳೇ ಇರುವುದಿಲ್ಲವೇ ಎಂದು ನೋಡೋದಾದರೆ ಖಂಡಿತ ಇವೆ. ವಾಸ್ತವವಾಗಿ ಇವರ ದೊಡ್ಡ ಶಕ್ತಿಯೇ ಕೆಲವೊಮ್ಮೆ ಇವರ ದೊಡ್ಡ ದೌರ್ಬಲ್ಯವಾಗುತ್ತದೆ. ಯೋಚಿಸುವ ಮೊದಲೇ ಕಾರ್ಯಕ್ಕೆ ಇಳಿದು ಬಿಡುತ್ತಾರೆ. ಇದರಿಂದ ಅನೇಕ ಬಾರಿ ತೊಂದರೆಗೆ ಸಿಕ್ಕಿ ಹಾಕಿಕೊಳ್ತಾರೆ. ಇವರ ಕೋಪ ಇವರ ದೊಡ್ಡ ಶತ್ರು. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಂತರ ಪಶ್ಚಾತ್ತಾಪ ಪಡುತ್ತಾರೆ. ಇವರಿಗೆ ತಾಳ್ಮೆ ಬಹಳ ಕಡಿಮೆ. ಎಲ್ಲವೂ ತಕ್ಷಣವೇ ಆಗಿಬಿಡಬೇಕು. ಕಾಯುವಿಕೆ ಇವರಿಗೆ ಹಿಂಸೆ. ಇವರು ಸ್ಪರ್ಧಾತ್ಮಕ ಮನೋಭಾವದವರು. ಸೋಲನ್ನು ಸುಲಭವಾಗಿ ಒಪ್ಪಿಕೊಳ್ಳುವುದಿಲ್ಲ. ಇದು ಕೆಲವೊಮ್ಮೆ ಹಠಮಾರಿತನಕ್ಕೆ ತಿರುಗುತ್ತದೆ. ತಾವು ಹಿಡಿದ ದಾರಿಯೇ ಸರಿ, ತಮ್ಮ ನಿರ್ಧಾರವೇ ಅಂತಿಮ ಎಂದು ವಾದಿಸುತ್ತಾರೆ. ಮೇಷರಾಶಿಯವರು ಸಾಮಾನ್ಯವಾಗಿ ಉತ್ತಮ ಆರೋಗ್ಯ ಹೊಂದಿರುತ್ತಾರೆ. ಆದರೆ ಇವರ ಅತಿಯಾದ ಒತ್ತಡ, ಕೋಪ ಮತ್ತು ದುಡುಕುತನದ ಸ್ವಭಾವ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಇವರಿಗೆ ಮುಖ್ಯವಾಗಿ ಕಾಡುವ ಸಮಸ್ಯೆಗಳು ತಲೆಗೆ ಸಂಬಂಧಿಸಿದ್ದು. ತಲೆನೋವು, ಮೈಗ್ರೇನ್, ಅಧಿಕ ರಕ್ತದೊತ್ತಡ ಮತ್ತು ಆತುರದಲ್ಲಿ ಮಾಡಿಕೊಳ್ಳುವ ಗಾಯಗಳು ಸಾಮಾನ್ಯ. ಇವರು ತಮ್ಮ ಕೋಪವನ್ನು ನಿಯಂತ್ರಿಸುವುದು ಮತ್ತು ಮನಸ್ಸನ್ನು ಶಾಂತವಾಗಿರಿಸಿಕೊಳ್ಳಲು ಧ್ಯಾನ, ಯೋಗ ಮಾಡುವುದು ಅತ್ಯಗತ್ಯ. ಬನ್ನಿ ಈಗ ಮೇಷರಾಶಿಯವರ ಜೀವನದ ಅಂತಿಮ ಮತ್ತು ಅತ್ಯಂತ ದೊಡ್ಡ ತಿರುವಿನ ಬಗ್ಗೆ ಮಾತನಾಡೋಣ. ಮಂಗಳನ ಆಳ್ವಿಕೆಯಲ್ಲಿರುವ ಇವರಿಗೆ ಶಕ್ತಿ ಮತ್ತು ಉತ್ಸಾಹಕ್ಕೆ ಕೊರತೆ ಇರುವುದಿಲ್ಲ. ಆದರೆ ಜೀವನದ ಮೊದಲಾರ್ಧದಲ್ಲಿ ಈ ಶಕ್ತಿಯನ್ನು ಹೇಗೆ ಬಳಸಿಕೊಳ್ಬೇಕು ಎಂದು ತಿಳಿದಿರುವುದಿಲ್ಲ. ಇವರು ತಮ್ಮ ಯೌವನದಲ್ಲಿ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾರೆ. ದುಡುಕಿ ನಿರ್ಧಾರ ತೆಗೆದುಕೊಂಡು ಕೈ ಸುಟ್ಟುಕೊಳ್ತಾರೆ. ಅನೇಕ ಕೆಲಸಗಳನ್ನು ಉತ್ಸಾಹದಿಂದ ಪ್ರಾರಂಭಿಸಿ ಮಧ್ಯದಲ್ಲಿಯೇ ಬಿಟ್ಟು ಬಿಡ್ತಾರೆ. ಇವರ ಜೀವನದ ಮೊದಲ ಆರಂಭ ಹೋರಾಟ, ತಪ್ಪುಗಳಿಂದ ಕಲಿಯುವುದು ಮತ್ತು ಅನುಭವಗಳನ್ನು ಗಳಿಸುವುದರಲ್ಲಿ ಕಳೆದು ಹೋಗುತ್ತದೆ. ಆದರೆ ಇಲ್ಲೇ ಇರೋದು ನಿಜವಾದ ಮ್ಯಾಜಿಕ್. ವಯಸ್ಸು ಹೆಚ್ಚಾದಂತೆ, ಸಾಮಾನ್ಯವಾಗಿ 30ರಿಂದ 35 ವರ್ಷಗಳ ನಂತರ ಇವರು ತಮ್ಮ ಶಕ್ತಿಯನ್ನು ಸರಿಯಾದ ದಾರಿಯಲ್ಲಿ ಬಳಸುವುದನ್ನು ಕಲಿಯುತ್ತಾರೆ. ಇವರ ಆಕ್ರಮಣಕಾರಿ ಸ್ವಭಾವ ನಾಯಕತ್ವವಾಗಿ ಬದಲಾಗುತ್ತದೆ. ಇವರ ದುಡುಕುತನ ಲೆಕ್ಕಾಚಾರದ ರಿಸ್ಕ್ ಆಗಿ ಪರಿವರ್ತನೆಯಾಗುತ್ತದೆ. ಯೌವನದಲ್ಲಿ ಮಾಡಿದ ತಪ್ಪುಗಳಿಂದ ಪಾಠ ಕಲಿತು ಜೀವನದ ಉತ್ತರಾರ್ಧದಲ್ಲಿ ಇವರು ದೊಡ್ಡ ಸಾಮ್ರಾಜ್ಯವನ್ನೇ ಕಟ್ಟುತ್ತಾರೆ. ಯಾರು ಇವರನ್ನ ಆತುರಗಾರ, ಕೋಪಿಷ್ಟ ಎಂದು ಕರೆದಿದ್ದರೂ ಅವರೇ ಇವರ ನಾಯಕತ್ವವನ್ನು ಒಪ್ಪಿಕೊಳ್ಳುವಂತೆ ಮಾಡ್ತಾರೆ. ಮೇಷರಾಶಿಯವರು ತಮ್ಮ ಜೀವನವನ್ನು ಇನ್ನಷ್ಟು ಉತ್ತಮಪಡಿಸಿಕೊಳ್ಳಲು ಕೆಲವು ಸಲಹೆಗಳು ಹೀಗಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಒಂದು ಕ್ಷಣ ಯೋಚಿಸಿ. ತಾಳಿದವನು ಬಾಳಿಯಾನು ಎಂಬ ಗಾದೆ ನಿಮಗಾಗಿಯೇ ಮಾಡಿದ್ದು. ಕೋಪ ಬಂದಾಗ ಆ ಜಾಗದಿಂದ ದೂರ ಹೋಗಿ ಅಥವಾ ನೀರು ಕುಡಿಯಿರಿ. ಧ್ಯಾನವನ್ನು ಮತ್ತು ನಿಮ್ಮ ದಿನಚರ್ಯ ಭಾಗವಹಿಸಿಕೊಳ್ಳಿ. ಯಾವಾಗಲೂ ನಿಮ್ಮದೇ ಸರಿ ಎನ್ನಬೇಡಿ. ಕೆಲವೊಮ್ಮೆ ಇತರರ ಸಲಹೆಗಳನ್ನು ಸ್ವೀಕರಿಸಿ. ಪ್ರತಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡುವುದು, ಹನುಮಾನ್ ಚಾಲಿಸಾ ಪಠಿಸುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಧೈರ್ಯ ಲಭಿಸುತ್ತದೆ. ಹಾಗಾದರೆ ಮೇಷರಾಶಿ ಎಂದರೆ ಕೇವಲ ಕೋಪ, ಅಹಂಕಾರವಲ್ಲ. ಅವರೊಳಗೆ ಒಂದು ಮುಗ್ಧ ಮನಸ್ಸಿದೆ. ಎಲ್ಲರನ್ನೂ ಮುನ್ನಡೆಸುವ ನಾಯಕನಿದ್ದಾನೆ. ಅನ್ಯಾಯದ ವಿರುದ್ಧ ಹೋರಾಡುವ ಯೋಧನಿದ್ದಾನೆ.
ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸೋತು ಕುಳಿತುಕೊಳ್ಳದೆ ಮತ್ತೆ ಮತ್ತೆ ಎದ್ದೇಳುವ ಅದ್ಭುತ ಚೈತನ್ಯವಿದೆ. ಮುಂದಿನ ಬಾರಿ ನೀವು ಯಾವುದೇ ಮೇಷರಾಶಿಯವರನ್ನ ಭೇಟಿಯಾದಾಗ ಅವರ ಕೋಪದ ಹಿಂದಿರುವ ಆ ಮಕ್ಕಳಂತಹ ಮನಸ್ಸನ್ನು ಮತ್ತು ಅವರ ಧೈರ್ಯವನ್ನ ಗೌರವಿಸಲು ಪ್ರಯತ್ನಿಸಿ. ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಧೈರ್ಯಕ್ಕೆ ಇನ್ನೊಂದು ಹೆಸರೇ ಮೇಷರಾಶಿ. ಆದರೂ ಜೀವನ ಪೂರ್ತಿ ಹೋರಾಟವೇ ಇವರಿಗೆ ಯಾಕೆ? ಎಲ್ಲರಿಗೂ ದಾರಿ ತೋರಿಸುವ ಇವರು ತಾವೇ ದಾರಿ ತಪ್ಪಿ ನಿಲ್ಲುವುದು ಯಾಕೆ? ಕೋಪದಲ್ಲಿ ಕೆಡುವ ಬದುಕು, ನಂಬಿಕೆಯಲ್ಲಿ ಕಳೆದುಕೊಳ್ಳುವ ಹಣ, ಇದೇನಾ ಮೇಷರಾಶಿಯವರ ಹಣೆಬರಹ? ಆತ್ಮೀಯ ಮೇಷರಾಶಿಯವರೇ, ನೀವು ರಾಶಿಚಕ್ರದ ಮೊದಲ ರಾಶಿ. ನಿಮ್ಮ ಹೆಸರಲ್ಲೇ ಒಂದು ಪವರ್ ಇದೆ. ನಿಮ್ಮದು ಬೆಂಕಿಯಂತಹ ವ್ಯಕ್ತಿತ್ವ. ನೀವು ಹುಟ್ಟಿರುವುದೇ ಆಳುವುದಕ್ಕೆ ಹೊರತು ಆಳಿಸಿಕೊಳ್ಳುವುದಕ್ಕಲ್ಲ. ಯಾವುದೇ ಕೆಲಸವನ್ನು ಆರಂಭಿಸುವುದರಲ್ಲಿ ನಿಮಗೆ ಇರುವ ಉತ್ಸಾಹ, ಯಾರಿಗೂ ಹೆದರದ ಎದೆಗಾರಿಕೆ, ಎದುರಾಳಿ ಎಷ್ಟೇ ದೊಡ್ಡವನಾದರೂ ಮುನ್ನುಗ್ಗಿ ಹೋಗುವ ಧೈರ್ಯ ನಿಜಕ್ಕೂ ಅದ್ಭುತ. ನಿಮ್ಮ ಮನಸ್ಸು ಹಾಲಿನಷ್ಟು ಪರಿಶುದ್ಧ. ಅಲ್ಲಿ ಕಲ್ಮಶವಿಲ್ಲ, ಕುತಂತ್ರವಿಲ್ಲ. ಆದರೆ ಇಷ್ಟೆಲ್ಲ ಶಕ್ತಿ ಇರುವ ನೀವು ಜೀವನದಲ್ಲಿ ನೆಮ್ಮದಿಯಾಗಿ ಇದ್ದೀರಾ? ಒಮ್ಮೆ ನಿಮ್ಮ ಎದೆಯ ಮೇಲೆ ಕೈಯಿಟ್ಟು ಕೇಳಿಕೊಳ್ಳಿ. ಪ್ರಪಂಚಕ್ಕೆ ಸಿಂಹದಂತೆ ಕಾಣುವ ನೀವು ಏಕಾಂತದಲ್ಲಿ ಮಗುವಿನಂತೆ ಅಳುತ್ತೀರಿ ಯಾಕೆ? ನಿಮ್ಮ ಕೈಯಾರೆ ಸಹಾಯ ಪಡೆದವರೇ ಇಂದು ನಿಮ್ಮ ಬೆನ್ನಿಗೆ ಚೂರಿ ಹಾಕುತ್ತಿದ್ದಾರೆ ಅಲ್ವಾ? ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿದಿರೋ ಅವರೇ ಇಂದು ನಿಮ್ಮನ್ನು ದ್ವೇಷಿಸುತ್ತಿದ್ದಾರೆ ಅಲ್ವಾ? ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವ ಮೇಷರಾಶಿಯವರಿಗೆ ಪದೇ ಪದೇ ಸೋಲು, ಅವಮಾನ ಮತ್ತು ಸಾಲದ ಬಾಧೆ ಯಾಕೆ ಎದುರಾಗುತ್ತಿದೆ? ಮೇಷರಾಶಿಯವರೇ, ಇವತ್ತು ನೀವು ಒಂದು ಕಟುವಾದ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಜೀವನದ ಈ ದುಸ್ಥಿತಿಗೆ, ನಿಮ್ಮ ಕಣ್ಣೀರಿಗೆ ಬೇರೆ ಯಾರು ಕಾರಣರಲ್ಲ, ಸಾಕ್ಷಾತ್ ನೀವೇ ಕಾರಣ. ಹೌದು, ನಿಮ್ಮ ಶತ್ರುಗಳು ಹೊರಗಿಲ್ಲ, ನಿಮ್ಮ ಒಳಗೆ ಇದ್ದಾರೆ. ನಿಮ್ಮ ಸ್ವಭಾವದಲ್ಲಿರುವ ಒಂದು ಭಯಂಕರವಾದ ದೌರ್ಬಲ್ಯ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ಸುಡುತ್ತಿದೆ. ಆ ಒಂದು ಗುಣ ನಿಮ್ಮನ್ನು ಎಷ್ಟು ಕುರುಡರನ್ನಾಗಿ ಮಾಡಿದೆ ಅಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಾರದಂತೆ ತಡೆಯುತ್ತಿದೆ. ಎಷ್ಟೋ ಬಾರಿ ಜೀವನದ ಉತ್ತುಂಗಕ್ಕೆ ಏರಿ ಅಲ್ಲಿಂದ ಪಾತಾಳಕ್ಕೆ ಬಿದ್ದಿದ್ದೀರಿ. ಹಾಗಾದರೆ ಆ ಶಾಪಗ್ರಸ್ತ ಗುಣ ಯಾವುದು? ರಾಜನಂತೆ ಮೆರೆಯಬೇಕಾದ ನೀವು ರಣರಂಗದಲ್ಲಿ ಒಬ್ಬಂಟಿಯಾಗಿ ನಿಲ್ಲುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ಗೆಲ್ಲಬೇಕಾದ್ರೆ ಏನು ಮಾಡಬೇಕು? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಚ್ಚಿಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ, ಏಕೆಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ಜ್ಯೋತಿಷ್ಯದ ಮಾರ್ಗದರ್ಶನ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಗುರುದೇವ ಅಂತ ಕಮೆಂಟ್ ಮಾಡಿ. ನಿಮ್ಮ ದೌರ್ಬಲ್ಯದ ಬಗ್ಗೆ ಮಾತನಾಡುವ ಮೊದಲು ನಿಮ್ಮ ಶಕ್ತಿಯ ಅರಿವು ನಿಮಗಿರಬೇಕು. ಮೇಷರಾಶಿಯವರೇ, ನೀವು ಮುಗ್ಧರು. ಹೊಟ್ಟೆಯಲ್ಲಿ ಒಂದು ಬಾಯಲ್ಲಿ ಒಂದು ಇಟ್ಟುಕೊಂಡು ಮಾತನಾಡುವುದು ನಿಮಗೆ ಬರುವುದಿಲ್ಲ. ನೇರ ಮಾತು, ದಿಟ್ಟ ನಡೆ, ಅನ್ಯಾಯ ಕಂಡರೆ ಸಾಕು ಪರಿಣಾಮ ಏನಾಗುತ್ತೆ ಅಂತ ಯೋಚಿಸದೆ ಸಿಡಿದೇಳುತ್ತೀರಿ. ಇದೇ ಕಾರಣಕ್ಕೆ ಸಮಾಜದಲ್ಲಿ ನಿಮಗೆ ಗೌರವವಿದೆ. ನೀವು ತುಂಬ ಎನರ್ಜಿಟಿಕ್ ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ನಿಮಗಿದೆ. ಆದರೆ ಇಂತಹ ಅದ್ಭುತ ವ್ಯಕ್ತಿತ್ವವಿದ್ದರೂ ನೀವು ಸೋಲುತ್ತಿರುವುದು ಯಾಕೆ? ಮೇಷರಾಶಿಯವರೇ, ನಿಮ್ಮನ್ನು ಸೋಲಿಸುತ್ತಿರುವುದು ನಿಮ್ಮ ಆ ಎರಡು ಮಾರಕ ದೌರ್ಬಲ್ಯಗಳು. ಒಂದು ನಿಯಂತ್ರಣವಿಲ್ಲದ ಸಿಡುಕುತನ, ಕೋಪ, ಮತ್ತು ಇನ್ನೊಂದು ಮುಂದಾಲೋಚನೆ ಇಲ್ಲದ ಆತುರ ಮತ್ತು ಕುರುಡು ನಂಬಿಕೆ. ಇದೇ ನಿಮ್ಮ ಬದುಕಿನ ಶಾಪ. ಮೇಷರಾಶಿಯವರೇ, ತಾಳ್ಮೆ ಎನ್ನುವುದು ಶತ್ರುವಿದ್ದಂತೆ. ನಿಮಗೆ ಎಲ್ಲವೂ ತಕ್ಷಣ ಆಗಬೇಕು, ಇವತ್ತು ಬೀಜ ಹಾಕಿದರೆ ನಾಳೆಗೆ ಮರ ಬೆಳೆಯಬೇಕು ಅನ್ನೋ ಆತುರ. ಈ ಆತುರದಲ್ಲಿ ನೀವು ಎಂತಹ ತಪ್ಪು ನಿರ್ಧಾರಗಳನ್ನು ತಗೊಳ್ತೀರಾ ಅಂದರೆ ವರ್ಷಗಟ್ಟಲೆ ಕಷ್ಟಪಟ್ಟು ಸಂಪಾದಿಸಿದ್ದನ್ನು ಒಂದೇ ನಿಮಿಷದಲ್ಲಿ ಕಳೆದುಕೊಳ್ಳುತ್ತೀರಿ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಕೋಪ ಬಂದಾಗ ನೀವು ನೀವಾಗೇ ಇರುವುದಿಲ್ಲ. ಆ ಕ್ಷಣದಲ್ಲಿ ನಿಮ್ಮ ನಾಲಿಗೆಯಿಂದ ಬರುವ ಮಾತುಗಳು ಕತ್ತಿಗಿಂತ ಹರಿತವಾಗಿರುತ್ತವೆ. ಎದುರಿಗಿರುವವರು ನಿಮ್ಮವರ, ಪರರ ಅಥವಾ ಹಿರಿಯರ ಅಂತ ನೋಡಲ್ಲ, ಮನಸ್ಸಿಗೆ ಬಂದಂತೆ ಬೈದು ಬಿಡುತ್ತೀರಿ. ಆಮೇಲೆ ಕೋಪ ಇಳಿದ ಮೇಲೆ ನಾನು ಹಾಗೆ ಮಾತನಾಡಬಾರ್ದಿತ್ತು ಅಂತ ಪಶ್ಚಾತ್ತಾಪ ಪಡ್ತೀರಿ. ಆದರೆ ಆಗಲೇ ಕಾಲ ಮಿಂಚಿರುತ್ತದೆ. ಒಡೆದ ಕನ್ನಡಿ ಮತ್ತು ಆಡಿದ ಮಾತು ಎರಡನ್ನೂ ಸರಿಪಡಿಸಲು ಆಗುವುದಿಲ್ಲ. ಈ ಆತುರ ಮತ್ತು ಕೋಪದ ಸ್ವಭಾವ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ ಸಂಬಂಧಗಳ ಹತ್ಯೆ. ಮೇಷರಾಶಿಯವರು ಪ್ರೀತಿ ಮಾಡುವುದರಲ್ಲಿ ನಂಬರ್ 1, ಆದರೆ ಸಂಬಂಧ ಉಳಿಸಿಕೊಳ್ಳುವುದರಲ್ಲಿ ಎಡವುತ್ತಾರೆ. ನಿಮ್ಮ ಕಟುವಾದ ಮಾತುಗಳಿಂದ ಎಷ್ಟೋ ಒಳ್ಳೆಯ ಸ್ನೇಹಿತರನ್ನ, ಪ್ರೀತಿ ಪಾತ್ರರನ್ನ ನೀವೇ ದೂರ ಮಾಡಿಕೊಂಡಿದ್ದೀರಿ. ನಿಮ್ಮ ಮನಸ್ಸು ಒಳ್ಳೆಯದೇ ಇರಬಹುದು, ಆದರೆ ನಿಮ್ಮ ಮಾತು ವಿಷದಂತೆ ಇರೋದ್ರಿಂದ ಜನ ನಿಮ್ಮಿಂದ ದೂರ ಹೋಗ್ತಾರೆ.
ಕೊನೆಗೆ ಕಷ್ಟ ಕಾಲದಲ್ಲಿ ನಿಮ್ಮ ಜೊತೆ ನಿಲ್ಲೋಕೆ ಯಾರೂ ಇರುವುದಿಲ್ಲ. ಎರಡನೆಯದಾಗಿ ಆರ್ಥಿಕ ನಷ್ಟ ಮತ್ತು ಸಾಲ. ಹಣಕಾಸಿನ ವಿಚಾರದಲ್ಲಿ ನೀವು ಮಾಡುವ ಎಡವಟ್ಟುಗಳು ಒಂದೆರಡಲ್ಲ. ಯಾರೋ ಬಂದು ಬಣ್ಣ ಬಣ್ಣದ ಮಾತು ಆಡಿದ ತಕ್ಷಣ ಅವರನ್ನು ಕಣ್ಣು ಮುಚ್ಚಿ ನಂಬಿ ಹಣ ಕೊಡ್ತೀರಾ, ಅಥವಾ ಯಾವುದೋ ಬಿಸ್ನೆಸ್ಸಲ್ಲಿ ಹಾಕ್ತೀರಿ. ವಿಚಾರಣೆ ಮಾಡಲ್ಲ, ಡಾಕ್ಯುಮೆಂಟ್ ನೋಡಲ್ಲ, ಕೇವಲ ನಂಬಿಕೆ ಮೇಲೆ ಹೋಗ್ತೀರಾ. ಪರಿಣಾಮ ಹಣವೂ ಹೋಯಿತು, ನಂಬಿಕೆಯೂ ಹೋಯಿತು. ಕೊಟ್ಟ ಹಣ ವಾಪಸ್ ಕೇಳೋಕೆ ಹೋದರೆ ಅವರೇ ನಿಮಗೆ ಆವಾಸ ಆಗ್ತಾರೆ. ಹೀಗೆ ನಂಬಿಕೆಟ್ಟವರ ಪಟ್ಟಿಯಲ್ಲಿ ಮೇಷರಾಶಿಯವರೇ ಮೊದಲಿಗರು. ಮೂರನೆಯದಾಗಿ ಅಪೂರ್ಣ ಕೆಲಸಗಳ ಸರಮಾಲೆ. ನಿಮಗೆ ಆರಂಭ ಶೂರತ್ವ ಇದೆ. ಯಾವುದೇ ಕೆಲಸವನ್ನು ತುಂಬ ಜೋಶ್ನಿಂದ ಶುರು ಮಾಡ್ತೀರಾ, ಆದರೆ ಅದರಲ್ಲಿ ಸಣ್ಣ ತೊಂದರೆ ಬಂದ ತಕ್ಷಣ ಅಥವಾ ಆಸಕ್ತಿ ಕಳೆದು ಹೋದ ತಕ್ಷಣ ಅದನ್ನು ಅರ್ಧಕ್ಕೆ ಬಿಟ್ಟು ಬೇರೆ ಕಡೆ ಹೋಗ್ತೀರಾ. ಒಂದು ಬಾವಿ ತೋಡಿ ನೀರು ಬರಲಿಲ್ಲ ಅಂದರೆ ಇನ್ನೊಂದು ಕಡೆ ತೋಡ್ತೀರಾ. ಹೀಗೆ 10 ಕಡೆ ಅರ್ಧಂಬರ್ಧ ಬಾವಿ ತೋಡ್ತೀರಾ ಹೊರತು ಒಂದೇ ಕಡೆ ಆಳವಾಗಿ ತೋಡಿ ನೀರು ತೆಗೆಯುವ ತಾಳ್ಮೆ ನಿಮಗಿರುವುದಿಲ್ಲ. ಇದೇ ನಿಮ್ಮ ವೈಫಲ್ಯದ ರಹಸ್ಯ. ಮೇಷರಾಶಿಯವರೇ, ಸಾಕು ಮಾಡಿ ಈ ಆತುರವನ್ನು. ಬೆಂಕಿ ಅಡುಗೆ ಮಾಡೋಕ್ಕೂ ಬರುತ್ತೆ, ಮನೆ ಸುಡೋಕ್ಕೂ ಬರುತ್ತೆ. ನಿಮ್ಮ ಕೋಪ ಮತ್ತು ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ನೀವು ಜಗತ್ತನ್ನೇ ಗೆಲ್ಲಬಹುದು. ನೀವು ಮತ್ತೆ ರಾಜನಂತೆ ಬದುಕಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ, ಮೌನವೇ ಅತ್ಯಂತ ದೊಡ್ಡ ಅಸ್ತ್ರ. ಕೋಪ ಬಂದಾಗ, ಯಾರಾದರೂ ನಿಮ್ಮನ್ನು ಕೆರಳಿದಾಗ ತಕ್ಷಣ ಪ್ರತಿಕ್ರಿಯೆ ನೀಡಬೇಡಿ. ಕೇವಲ 10 ನಿಮಿಷ ಮೌನವಾಗಿರಿ. ಆ ಜಾಗದಿಂದ ಎದ್ದು ಹೋಗಿ. ಯಾಕೆಂದರೆ ಕೋಪದಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರ ಅಥವಾ ಆಡುವ ಮಾತು 100% ತಪ್ಪಾಗಿರುತ್ತದೆ. ನಿಮ್ಮ ನಾಲಿಗೆಯ ಮೇಲೆ ನಿಮಗೆ ಹಿಡಿತ ಬಂದರೆ ಅರ್ಧ ಯುದ್ಧ ಗೆದ್ದಂತೆ. ನೆನಪಿಡಿ, ಬಲಶಾಲಿಗಿಂತ ತಾಳ್ಮೆಶಾಲಿ ಹೆಚ್ಚು ಸಾಧಿಸುತ್ತಾನೆ. ಎರಡನೆಯದಾಗಿ, ಕುರುಡು ನಂಬಿಕೆ ಬೇಡ, ಬುದ್ಧಿವಂತಿಕೆ ಬೇಕು. ಇನ್ಮುಂದೆ ಯಾರೇ ಬಂದು ಸಹಾಯ ಕೇಳಲಿ ಅಥವಾ ಬಿಸ್ನೆಸ್ ಐಡಿಯಾ ಹೇಳಲಿ, ಭಾವನೆಗಳಿಗೆ ಕರಗಬೇಡಿ. ಅವರ ಹಿನ್ನೆಲೆ ಏನು, ಇದರಿಂದ ನನಗೇನು ಲಾಭ, ಇದು ಕಾನೂನುಬದ್ಧವಾಗಿದೆಯಾ ಎಂದು 10 ಬಾರಿ ಯೋಚಿಸಿ ನೋ ಹೇಳುವುದನ್ನು ಕಲಿಯಿರಿ. ದುಡ್ಡು ನಿಮ್ಮದು, ಕಷ್ಟಪಟ್ಟವರು ನೀವು. ದಾನ ಧರ್ಮ ಮಾಡಿ ತೊಂದರೆ ಇಲ್ಲ, ಆದರೆ ಮೋಸ ಹೋಗಬೇಡಿ. ಕಾಗದ ಪತ್ರ ಇಲ್ಲದೆ ದೇವರೇ ಬಂದು ಕೇಳಿದರೂ ಹಣ ಕೊಡಬೇಡಿ. ಮೂರನೆಯದಾಗಿ, ಸ್ಥಿರತೆ ಮತ್ತು ನಿರಂತರ ಪ್ರಯತ್ನ. ಒಂದು ಕೆಲಸವನ್ನು ಕೈಗೆತ್ತಿಕೊಂಡ್ರೆ ಅದು ಮುಗಿಯುವವರೆಗೂ ಬಿಡಬೇಡಿ. ಆರಂಭದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ, ಅದಕ್ಕೆ ಹೆದರಿ ದಾರಿ ಬದಲಿಸಬೇಡಿ. ಕುದುರೆಯಂತೆ ಓಡುವುದನ್ನು ಬಿಟ್ಟು ಆನೆಯಂತೆ ದೃಢವಾಗಿ ಹೆಜ್ಜೆ ಇಡಿ. ನಿಧಾನವಾದರೂ ಸರಿ, ಅಂತಿಮ ಗುರಿ ಮುಟ್ಟಲೇಬೇಕು ಎಂದು ಪಣ ತೊಡಿ. ನಿಮ್ಮ ಚಂಚಲ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡ್ರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ. ಮೇಷರಾಶಿಯವರೇ, ನೀವು ಹುಟ್ಟಿರೋದು ಗೆಲ್ಲೋದಕ್ಕೆ. ನಿಮ್ಮಲ್ಲಿರುವ ಆ ಬೆಂಕಿ ಬೆಳಕು ನೀಡಲಿ ಹೊರತು ನಿಮ್ಮನ್ನೇ ಸುಡಬಾರದು. ನಿಮ್ಮ ಮುಗ್ಧತೆಯನ್ನು ಜನ ದಡ್ಡತನ ಅಂತ ಅನ್ಕೋತಾರೆ. ಅವರಿಗೆ ನಿಮ್ಮ ಸಾಮರ್ಥ್ಯ ಏನು ಅಂತ ತೋರಿಸುವ ಸಮಯ ಬಂದಿದೆ. ಇಂದಿನಿಂದ ನಿಮ್ಮ ಕೋಪವನ್ನು ನಿಮ್ಮ ಪ್ರಗತಿಯ ಕಡೆಗೆ ತಿರುಗಿಸಿ. ನಿಮ್ಮನ್ನು ಹೀಯಾಳಿಸಿದವರು, ಮೋಸ ಮಾಡಿದವರು ನಿಮ್ಮ ಏಳಿಗೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ಕೋಬೇಕು. ಹಾಗೆ ಬೆಳೆಯಿರಿ. ನಿಮ್ಮ ಹಿಂದಿನ ಸೋಲುಗಳನ್ನು ಪಾಠವನ್ನಾಗಿ ತಗೊಳ್ಳಿ. ಬಿದ್ದಾಗ ಏಳುವವನೇ ನಿಜವಾದ ವೀರ. ನೀವು ವೀರರು. ಕೇವಲ ನಿಮ್ಮ ಆತುರವನ್ನು ಬಿಟ್ಟು ತಾಳ್ಮೆಯ ಕೈ ಹಿಡಿದರೆ ಸಾಕು. ಯಶಸ್ಸು ನಿಮ್ಮ ಕಾಲಡಿಯಲ್ಲಿ ಇರುತ್ತದೆ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದ ಮಾತುಗಳು ನಿಮ್ಮ ಜೀವನಕ್ಕೆ ಕನ್ನಡಿ ಹಿಡಿದಂತೆ ಅನಿಸಿದರೆ, ಹೌದು, ನನ್ನ ಕೋಪವೇ ನನಗೆ ಶತ್ರು ಅಂತ ನಿಮಗೆ ಅನಿಸಿದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಮೇಷರಾಶಿಯವರ ಬಗ್ಗೆ ಇನ್ನಷ್ಟು ಆಳವಾದ ವಿಷಯಗಳನ್ನು ತಿಳಿಸಲು ಸ್ಫೂರ್ತಿ ನೀಡುತ್ತದೆ. ಮತ್ತು ಮೇಷರಾಶಿಯವರೇ, ನಿಮ್ಮಂತೆಯೇ ಕಷ್ಟಪಡುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಒಂದು ದಾರಿ ಸಿಗಲಿ. ಜ್ಯೋತಿಷ್ಯದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ರಾಶಿಗಳ ರಹಸ್ಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ಲೈಕಾನನ್ನು ಒತ್ತಿ. ನಿಮ್ಮ ಜೀವನದಲ್ಲಿ ಕೋಪದಿಂದ ಆದ ಅನಾಹುತಗಳೇನು, ಅಥವಾ ನೀವು ಇನ್ಮುಂದೆ ತಾಳ್ಮೆಯಿಂದ ಇರ್ತೀರಾ? ಕಮೆಂಟ್ ಮೂಲಕ ನಮಗೆ ತಿಳಿಸಿ. ನಿಮ್ಮ ಗೆಲುವೇ ನಮ್ಮ ಗುರಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.